ನಮಸ್ಕಾರ ಎಲ್ರಿಗೂ. ಇವತ್ತು ನಾನೊಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಒಂದು ಹೊಸ ಜರ್ನಿ ವಿಡಿಯೋನ ಅಂತ ಹೇಳ್ಬೋದು. ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ತುಂಬಾ ವರ್ಷ ಆಯಿತು. ಅಂದರೆ ನಾನು ಯಾವುದ್ಯಾವುದೋ ಟ್ರೈ ಮಾಡಿದ್ದೀನಿ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ತುಂಬ ನೋಡಿದ್ದೀನಿ. ಇನ್ನೂ ಅಪ್ಸ್ ಜಾಸ್ತಿ ನೋಡಲಿಲ್ಲ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ. ಆದರೂ ಕೂಡ ಹೇಳ್ತೀವಲ್ಲ, ಎಷ್ಟೇ ಕಷ್ಟ ಬಂದರೂ ನಾವು ಅದನ್ನು ಬಿಡಬಾರ್ದು, ಮತ್ತೆ ಪ್ರಯತ್ನ ಪಡೋಣ. ಅಂದರೆ ನಮ್ಮಲ್ಲಿ ಮನಸ್ಸೊಳಗಡೆ ಒಂದು ಗಿಲ್ಟ್ ಇರಬಾರ್ದಲ್ವ, ನಾನು ಆ ಥರ ಮಾಡಲಿಲ್ಲ ಈ ಥರ ಮಾಡಲಿಲ್ಲ ಅಂತೇಳಿ. ಸೊ ಅದೇ ಮೈಂಡ್ಸೆಟ್ಟಿಂದ ನಾನು ಬೇರೆ ಬೇರೆ ವೇಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ. ಒಂದೊಂದು ಸಲ ಮೋಟಿವೇಟ್ ಆಗಿ ಇರ್ತೀನಿ, ಒಂದೊಂದು ಸಲ ಮೋಟಿವೇಶನ್ ಇಲ್ಲದೆ ಇದ್ದಾಗ ಸ್ವಲ್ಪ ಡ್ರಾಪ್ ಕೂಡ ಮಾಡಿದ್ದುಂಟು. ತುಂಬ ಸಲ ಅಪ್ಸ್ ಆ್ಯಂಡ್ ಡೌನ್ ನಡೆದಿದೆ. ಸೊ ಹಾಕ್ತೀನಿ, ಡ್ರಾಪ್ ಮಾಡ್ತೀನಿ, ಅದೆಲ್ಲ ಆಗ್ತಾಯಿತ್ತು. ಬಟ್ ಮತ್ತೆ ಇವಾಗ ನಾನು ಹೊಸ ಜರ್ನಿನ ಸ್ಟಾರ್ಟ್ ಮಾಡೋಣ, ಹೊಸದಾಗಿ ವಿಡಿಯೋನ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯವಾಗಿದೆ. ಸೊ ಸ್ಲೋ ಆಗಿ ನಾನು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ನೋ ದಟ್ ತುಂಬ ಸ್ಲೋ ಇದೆ ಅಂಥೇಳಿ. ಬಟ್ ನಿಮ್ಮ ಸಪೋರ್ಟ್ ಇದ್ದರೆ ಇದು ಗ್ರೋ ಆಗೋದಕ್ಕೆ, ಹಾಗೆ ನನಗೆ ಕೂಡ ಕಲಿಯೋದಕ್ಕೆ ತುಂಬಾ ಸಪೋರ್ಟ್ ಸಿಗುತ್ತೆ. ನಾನು ಕಲಿತಾ ಇದ್ದೀನಿ, ತುಂಬ ವರ್ಷ ಆಯಿತು ವೀಡಿಯೋನ ಹಾಕ್ತಾ ಕಲಿತಾ ಇದ್ದೀನಿ. ಮಧ್ಯೆ ಒಂದೊಂದು ಸಲ ಡಿಮೋಟಿವೇಟ್ ಆಗ್ತೀನಿ ಯಾರಾದರೂ ಏನಾದರೂ ಹೇಳಿದಾಗ. ಬಟ್ ನಮ್ಮ ಮೈಂಡ್ಸೆಟ್ ಆ್ಯಕ್ಚುಲಿ ಶಾಂತವಾಗಿ ಇದ್ದರೆ ಯಾರು ಏನೇ ಹೇಳಲಿ ನಮ್ಮ ಗೋಲಲ್ಲಿ ನಾವು ತಪ್ಪಬಾರ್ದು ಅನ್ನೋದಕ್ಕೆ ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ವಿಡಿಯೋದಿಂದನೇ ನನಗೆ ಇವಾಗ ಅರ್ಥ ಆಗ್ತಿದೆ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ರೀಚ್ ಆಗ್ತಾ ಇದ್ದಾಗ ಒಬ್ಬರೇನೋ ಒಂದು ಹೇಳಿದಾಗ ಸ್ಟಾಪ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಹೇಳ್ತೀವಿ, ನಾವು ಏನೇ ಅಚೀವ್ಮೆಂಟ್ ಮಾಡೋದಿರಲಿ, ಏನೇ ನಿಮಗೆ ಮಾಡೋದಿರಲಿ, ಊರಲ್ಲಾಗಲಿ ರಿಲೇಟಿವ್ಸ್ ಆಗಲಿ ಯಾರು ಏನೇ ಹೇಳಿದ್ರು ನಾವು ಆ ಕಡೆ ತಲೆ ಕೊಟ್ಟರೆ ನಿಮ್ಮ ಗೋಲನ್ನು ನೀವು ಅಚೀವ್ ಮಾಡೋದಕ್ಕೆ ಆಗೋದಿಲ್ಲ. ನಾನು ನನ್ನ ಈ ಯೂಟ್ಯೂಬ್ ಜರ್ನಿಯಿಂದ ಇದನ್ನು ಕಲ್ತ್ಕೊಂಡಿದ್ದೀನಿ ತುಂಬ. ಯಾಕಂದರೆ ಯಾರೋ ಏನೋ ಹೇಳಿದ್ರು ಅಂತೇಳಿ ನಾನು ಅಲ್ಲಿ ಸ್ಟಾಪ್ ಮಾಡಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಯಾರೋ ಹೇಳಿದ್ರು ಅಂತೇಳಿ ಸ್ಟಾಪ್ ಮಾಡಿದ್ದೆ. ಸೊ ಆ ಥರದ್ದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾನೆ ಇತ್ತು. ಬಟ್ ಇವಾಗ ಅರ್ಥ ಆಗ್ತಾ ಇದೆ ಸ್ವಲ್ಪ. ಅಂದರೆ ನಾನು ಆ ಥರ ಕಿವಿ ಕೊಡಬಾರ್ದಿತ್ತು ಅಂಥೇಳಿ. ಇವಾಗ ಬನ್ನಿ ಒಂದು ವ್ಲಾಗ್ನ ಹಂಚ್ಕೊಳ್ತಾ ಇದ್ದೀನಿ. ಸಿಂಪಲ್ ಹೋಮ್ ರೂಟೀನ್ ಯಾವ ರೀತಿ ಇರುತ್ತೆ ಅಂಥೇಳಿ. ಇದು ಸ್ಯಾಟರ್ಡೇ ವ್ಲಾಗ್. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ರಜೆ ಇತ್ತು. ಸಂಡೇ ಕೂಡ ರಜೆ ಇದೆ, ಆದರೆ ಸ್ವಲ್ಪ ವರ್ಕ್ ಇದೆ. ಸೊ ಸಂಡೇ ಲಾಗಿನ್ ಮಾಡ್ತೀನಿ. ಬಟ್ ಸ್ಯಾಟರ್ಡೇ ರಜೆ ಇತ್ತು ಇವತ್ತು. ಬೆಳಗ್ಗೆ ಚಾ ತಿಂಡಿ ಎಲ್ಲ ಆಯಿತು. ನಾವಿವತ್ತು ತಿಂಡಿಗೆ ರವೆ ರೊಟ್ಟಿ ಮಾಡಿದ್ವಿ. ಅದಾದಮೇಲೆ ಒಂದು 10 ಗಂಟೆಗೆ ಟೀ ಕುಡಿಯೋ ಅಭ್ಯಾಸ ಇದೆ, ಒಂದು 10-10:30 ಹಾಗೆ. ಬೆಳಿಗ್ಗೆ ಇವಾಗ ನಾವು ಟೀ ಕುಡಿಯೋದನ್ನು ಸ್ಟಾಪ್ ಮಾಡಿದ್ದೀವಿ. ನಾನು ಕಷಾಯ ಪೌಡರ್ ವಿಡಿಯೋ ಹಾಕಿದ್ದೆ ನೋಡಿ, ಅದೇ ಕಷಾಯ ಪೌಡರೇ ಮಾಡ್ತೀನಿ, ಅಂದರೆ ಕಷಾಯನೇ ಮಾಡ್ತೀನಿ. ಅದು ತುಂಬ ಪೌಡರ್ ಮಾಡಿಟ್ಟಿದೆ. ಸೊ ಇನ್ನೂ ನಡೀತಾನೆ ಇದೆ. ಅದು ಮುಗಿದ ತಕ್ಷಣ ಮತ್ತೊಂದು ಕಷಾಯ ಪೌಡರ್ ಬ್ಯಾಚ್ ಮಾಡ್ಕೊಳ್ತೀನಿ. ಯಾಕಂದರೆ ತುಂಬ ಟೇಸ್ಟ್ ಕೂಡ ಆಗಿದೆ, ಹಾಗೆ ಟೀ ಬದಲು ಕಷಾಯ ಒಳ್ಳೇದಲ್ವ, ಅದಕ್ಕೇ. ಇವಾಗ ಒಂದು 10-10:30 ಆಯಿತು. ಇವತ್ತು ಸ್ಯಾಟರ್ಡೇ ಮನೇಲಿದ್ವಲ್ವ, ಅದಕ್ಕೆ ಅಂದ್ಕೊಂಡೆ ಟೀ ಮಾಡೋಣ ಅಂಥೇಳಿ. ಟೀ ಇವಾಗ ಅಷ್ಟೊಂದು ಬೇಕೇ ಅನಿಸೋದಿಲ್ಲ ಮೊದಲಿನ ಥರ. ಮೊದಲು ಚಹಾ ಇಲ್ಲದೆ ಇದ್ದರೆ ಆಗ್ತಾನೆ ಇರಲಿಲ್ಲ. ಬಟ್ ಇವಾಗ ಪರವಾಗಿಲ್ಲ. ಇವತ್ತು ನಾನು ಚಹಾ ಮಾಡಿದ್ದೆ. ಸೊ ಚಹಾಕ್ಕೆ ಸ್ವಲ್ಪ ಟೀ ಪುಡಿ, ಸಕ್ಕರೆ ಹಾಕಿಬಿಟ್ಟು ಮತ್ತು ಅದಕ್ಕೆ ಟೀ ಮಸಾಲ ಕೂಡ ಹಾಕಿದ್ದೆ. ಟೀ ಮಸಾಲ ತಂದು ಇಟ್ಕೊಂಡಿದ್ದೆ, ಬಟ್ ಯೂಸ್ ಮಾಡೋದು ಕಡಿಮೆ, ಅಪರೂಪಕ್ಕೆ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಟೀ ಕುದಿಯೋ ತನಕ ನಾನು ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ಬೇಳೆ ಸಾರು ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆಗೆ ಸ್ವಲ್ಪ ಅರಿಶಿಣ, ಆಮೇಲೆ ಇಂಗು ಪೌಡರ್ ಇದೆ ನೋಡಿ. ನೀವು ಯಾವಾಗಲೂ ಬೇಳೆ ಬೇಯಿಸ್ಕೋಬೇಕಾದ್ರೆ ಇಂಗು ಪೌಡರ್ನ ಯೂಸ್ ಮಾಡಿ ಸಖತ್ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇಂಗು ಪೌಡರ್ನ ಮಿಸ್ ಮಾಡ್ಕೊಳ್ಳೋದು ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ. ಅದು ಬಾಯ್ಲ್ ಆಗ್ತಾಯಿತ್ತು, ಅಲ್ಲಿ ತನಕ ನಾನು ಟೀ ಕುಡ್ಕೊಂಡು ಬಂದೆ. ಅದಾದಮೇಲೆ ಪಲ್ಯ ಏನಾದರೂ ಮಾಡೋಣ ಅಂತೇಳಿ ಫ್ರಿಡ್ಜ್ ಓಪನ್ ಮಾಡಿ ನೋಡಿದಾಗ ನನಗೆ ಸಿಕ್ಕಿದ್ದು, ಇದಕ್ಕೆ ಆ್ಯಕ್ಚುಲಿ ಹಿಂದಿಯಲ್ಲಿ ಗವಾರ್ ಅಂತ ಹೇಳ್ತಾರೆ. ನಾನು ರಕ್ಷಿತಾ ಶೆಟ್ಟಿದು ಕ್ವಾಟ್ಲೆ ಕಿಚನ್ ನೋಡಿದ್ದೆ, ಅದರಲ್ಲಿ ಇದು ಫೋಟೋ ತೋರಿಸಿದಾಗ ಅವಳು ಗವಾರ್ ಅಂತ ಹೇಳಿದ್ಲು. ನನಗೆ ಕೂಡ ಗೊತ್ತಿಲ್ಲ, ಕನ್ನಡದಲ್ಲಿ ಚೌಳಿ ಕೋಡು ಗೊತ್ತಿಲ್ಲ ನನಗೆ ಏನು ಹೇಳ್ತಾರೆ ಅಂಥೇಳಿ. ಗವಾರು ಅಂತ ಒಂದು ಬರುತ್ತೆ, ಅದು ಹಿಂದಿಯಲ್ಲಿ ಗವಾರ್ ಅಂತಲೇ ಹೇಳ್ತೀವಿ ನಾವು, ಕನ್ನಡದಲ್ಲಿ ರಿಯಲಿ ನಂಗೆ ಗೊತ್ತಿಲ್ಲ. ಬಟ್ ಇದ್ರ ಪಲ್ಯ ಸಖತ್ ಟೇಸ್ಟಿಯಾಗಿರುತ್ತೆ, ಉದ್ದುದ್ದ ಇರುತ್ತೆ, ಕೈಯಲ್ಲೇ ತುಂಡು ಮಾಡ್ಬೋದು. ಬಟ್ ನಾನು ಸೀಸರ್ ತೊಗೊಂಡು ಎಲ್ಲ ಕಟ್ ಮಾಡಿದೆ, ಬೇಗ ಆಗೋಗುತ್ತೆ ಅಂಥೇಳಿ. ಸೊ ಅದ್ರದ್ದು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಇದ್ರದ್ದಾಗಲಿ ಬೀನ್ಸ್ ಪಲ್ಯ ಆಗಲಿ ಏನಾದರೂ ಮಾಡುವಾಗ 1-2 ಆಲೂಗಡ್ಡೆ ಹಾಕ್ಕೊಳ್ತೀನಿ. ಸ್ವಲ್ಪ ಕ್ವಾಂಟಿಟಿನೂ ಹೆಚ್ಚಿಗಿರುತ್ತಲ್ವ, ಅದಕ್ಕೆ. ನಾವು ಮೋಸ್ಟ್ಲಿ 1 ಟೈಮೇ ಅಡುಗೆ ಮಾಡ್ತೀವಿ, ಅಂದರೆ 2 ಟೈಮಿಗೆ ಸಪ್ರೇಟ್ ಬೇರೆ ಎಲ್ಲ ಮಾಡೋದಿಲ್ಲ.
ಒಂದೊಂದು ಸಲ ಸಾಂಬಾರೆಲ್ಲ ಜಾಸ್ತಿ ಉಳಿದಿದ್ದಾಗ ಆವಾಗ ಮಧ್ಯಾಹ್ನದ ಹೊತ್ತು ಅಡ್ಜಸ್ಟ್ ಆದರೆ ಸಂಜೆ ಏನಾದರೂ ದಾಲ್ ಖಿಚಡಿ ಈ ಥರದ್ದೇನಾದರೂ ಸಿಂಪಲ್ಲಾಗಿ ಒನ್ ಟೈಮಿಗೆ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಇವಾಗ ಕೂಡ ಪಲ್ಯ 2 ಟೈಮಿಗೆ ಬೇಕಿತ್ತಲ್ವ, ಅದಕ್ಕೆ 2 ಆಲೂಗಡ್ಡೆನೂ ಕೂಡ ಹಾಕ್ಕೊಂಡಿದ್ದೀನಿ. ಪಲ್ಯ ಮಾಡಬೇಕಾದ್ರೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಆ ಪಲ್ಯದು ಪ್ಲೀಸ್ ನಿಮ್ಗೆ ಯಾರಿಗಾದ್ರೂ ಏನು ಹೇಳ್ತಾರೆ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ್ಯಕ್ಚುಲಿ ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಏನು ಹೇಳ್ತಾರೆ ಅಂಥೇಳಿ, ಬಟ್ ನನಗೆ ನೆನಪಾಗ್ತಾ ಇಲ್ಲ. ಏನೋ ಹೇಳ್ತಾರೆ, ನಾನು ಕೇಳಿದ್ದೀನಿ ಬಟ್ ನೆನಪಾಗ್ತಾ ಇಲ್ಲ ಅಷ್ಟೇ. ಸೂಪರಾಗಿರುತ್ತೆ ಇದ್ರ ಪಲ್ಯ ಮಾತ್ರ. ಆಲೂಗಡ್ಡೆ ಜೊತೆನೇ ಹಾಕಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಲೈಫ್ ಜರ್ನಿನ ಹೇಳಬೇಕಂತೇಳಿದರೆ ಆವಾಗಲೇ ಹೇಳಿದ್ದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಇವಾಗಂತೂ ನನಗೆ ಇನ್ನೂ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗಿದೆ. ಫಸ್ಟು ಮಗಳು ಮಾತ್ರ ತುಂಬ ಚಿಕ್ಕವಳಿದ್ರು, ಅದು ಲಾಕ್ಡೌನ್ ಟೈಮಲ್ಲಿ ಫುಲ್ ವರ್ಕ್ ಫ್ರಮ್ ಹೋಮ್ ಇತ್ತು. ಆರಾಮಾಗಿ ನಾನು ಯೂಟ್ಯೂಬ್ನ ಎಲ್ಲ ಡೈಲಿ ವ್ಲಾಗ್ನ ಶೂಟ್ ಮಾಡಿ ಡೈಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಅಂದರೆ ಅಮ್ಮನ ಮನೆಯಲ್ಲಿ ಇರಬೇಕಾದ್ರಂತೂ ಅದು ಚಿಕ್ಕ ಮನೆ ಆಗಿತ್ತು. ಹೇಗೇಗೋ ಮೇಲೆ ಕೂತ್ಕೊಂಡು ವೀಡಿಯೋಸ್ನ ವಾಯ್ಸ್ ಓವರ್ ಕೊಟ್ಟು ಹೇಗೇಗೋ ನಾನು ಮಾಡ್ತಾಯಿದ್ದೆ. ತುಂಬ ನಾನು ಡೆಡಿಕೇಶನಿಂದ ಮಾಡ್ತಾಯಿದ್ದೆ. ಬಟ್ ಯಾರೋ ಏನೋ ಹೇಳಿದರು, ಯಾರೋ ಏನೋ ನೋಡಿದರು, ಅವರೇನೋ ಹೇಳಿದಕ್ಕೋಸ್ಕರ ಸ್ಟಾಪ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಕಷ್ಟ ಆಯಿತು ಕಂಟಿನ್ಯೂ ಆಗಿ ಇರೋದಕ್ಕೆ. ರೀಸನ್ ಅದೇ, ಮಗಳು ಸ್ಕೂಲ್ ಸ್ಟಾರ್ಟ್ ಆಯಿತು, ನಮ್ಮ ಆಫೀಸ್ ಸ್ಟಾರ್ಟ್ ಆಯಿತು. ಸೊ ಅದರಲ್ಲಿ ಸ್ವಲ್ಪ ಕಷ್ಟ ಆಯಿತು. ಇವಾಗ ಅನಿಸ್ತಾ ಇದೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಂತೂ ವ್ಲಾಗ್ ಮಾಡ್ತಾ ಇರಲಿಲ್ಲ. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಪ್ರತಿಯೊಂದು ಸ್ಟೆಪ್ಸ್ನ ವ್ಲಾಗ್ ಮಾಡಬೇಕಿತ್ತು ಅಂತ ಅನಿಸ್ತಾ ಇತ್ತು. ಸ್ವಲ್ಪ ಮಾಡಿದ್ದೆ ಅಷ್ಟೇ, ಜಾಸ್ತಿ ಮಾಡಲಿಲ್ಲ. ಬಟ್ ಇವಾಗ ಆ ಮೂಮೆಂಟ್ನ ಮತ್ತೆ ತರೋದಕ್ಕಾಗೋದಿಲ್ಲ. ಸೊ ನಮ್ಮ ಲೈಫಲ್ಲಿ ಯಾವುದೇ ತಪ್ಪು ಮಾಡಲಿ ಸರಿ ಮಾಡಲಿ ಅದಕ್ಕೆ ರೆಸ್ಪಾನ್ಸಿಬಲ್ ನಾವೇ. ಬಟ್ ಯಾವುದೇ ಮೂಮೆಂಟು ಆಗೋದ ವಿಷಯಕ್ಕೆ ಗಿಲ್ಟ್ ಪಡಲೇಬಾರ್ದು. ಇನ್ನು ಫ್ಯೂಚರ್ ವಿಷಯ ಏನಿದೆ ಅದನ್ನು ಥಿಂಕ್ ಮಾಡಬೇಕು. ಯಾಕಂದರೆ ಹೋಗಿರೋ ವಿಷಯ ಏನಿದೆ ನೋಡಿ, ಅದು ಏನಾಗಬೇಕಿತ್ತು ಅದೇ ಆಗಿದೆ. ತಪ್ಪಾಗಿದ್ರೆ ತಪ್ಪು, ಸರಿಯಾಗಿದ್ದರೆ ಸರಿ. ಬಟ್ ಏನಾಗಬೇಕಿತ್ತು ಅದೇ ಆಗಿದೆ. ಇನ್ನು ಏನಾಗಬೇಕು ಅದನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಬೇಕು, ಅದರಲ್ಲಿ ನಾವು ಹೇಗೆ ಕನ್ಸಿಸ್ಟೆನ್ಸ್ ಆಗಿರಬೇಕು ಅದೆಲ್ಲ ನಾವು ನೋಡ್ಕೊಳ್ಬೇಕಾಗತ್ತೆ, ಮತ್ತೇನಲ್ಲ. ಇವಾಗಲೂ ಕೂಡ ಅಂದರೆ ಅಂದ್ಕೊಳ್ತೀನಿ ಕಂಟಿನ್ಯೂ ಆಗೇ ಇರಬೇಕು. ಬಟ್ ಮಗಳದ್ದು ಸ್ಕೂಲು, ಇವಾಗ ಮಗಂದು ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅದಲ್ಲದೆ ಆಫೀಸಲ್ಲಿ ಕೂಡ ಇವಾಗಂತೂ 2-3 ದಿನ ವೀಕ್ಲಿ ಹೋಗಬೇಕಾಗತ್ತೆ. ಆದರೆ ಇನ್ನೂ ಸ್ವಲ್ಪ ದಿನ ಬಿಟ್ಟು 5 ಡೇಸ್ ಫುಲ್ ಮಾಡ್ತಾರಂತೆ. ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆಫೀಸ್ ತುಂಬ ದೂರ ಇದೆ. 2 to 3 hours ಒನ್ ಟೈಮ್ ಟ್ರಾವೆಲ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ಅರ್ಧ ಟೈಮ್ ನಂದು ಟ್ರಾವೆಲಿಂಗಲ್ಲೇ ಹೋಗುತ್ತೆ ಆಫೀಸ್ಗೆ ಹೋದರೆ. ಬಟ್ ನೋ ಆಪ್ಷನ್, ಎಲ್ಲ ಮ್ಯಾನೇಜ್ ಮಾಡಲೇಬೇಕಾಗತ್ತೆ. ಅಂದರೆ ತುಂಬ ಆಪ್ಷನ್ ಇಲ್ಲದೆ ನಾನು ಹೋಗಬೇಕು ಅಂತೇನಲ್ಲ. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಹತ್ರ ಬೇರೆ ಆಪ್ಷನ್ ಇರೋದಿಲ್ಲ. ನೀವು ಏನು ಹೇಳ್ತೀವಿ, ಮನೇಲಿದ್ದವ್ರಿಗೆ ಅನಿಸುತ್ತೆ ನಾವು ಜಾಬ್ಗೆ ಹೋಗಿ ಬಂದರೆ ಅಂದರೆ ಒಳ್ಳೆಯದು ಹಾಗೆ ಅಂತ. ಅಂದರೆ ಎಲ್ಲರಿಗೂ ಅಷ್ಟೇ, ತಮ್ಮ ಲೈಫ್ ಪರ್ಫೆಕ್ಟ್ ಅಲ್ಲ, ಬೇರೆಯವ್ರ ಲೈಫ್ ತುಂಬ ಪರ್ಫೆಕ್ಟ್ ಅಂತ ಅನಿಸುತ್ತೆ. ಇವಾಗ ಆಫೀಸ್ಗೆ ಹೋಗೋರು ಯಾರ ಹತ್ರನೇ ಕೇಳಿ ಹೌಸ್ ವೈಫ್ ಲೈಫ್ ತುಂಬ ಚೆನ್ನಾಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ ಅಂತೇಳಿ. ಅದೇ ಹೌಸ್ ವೈಫ್ ಹತ್ರ ಕೇಳಿ ಆಫೀಸ್ಗೆ ಹೋದರೆ ತುಂಬ ಒಳ್ಳೆಯದು ಅಂತಾರೆ. ಬಟ್ ನಮ್ಮ ಲೈಫ್ ಏನಿದೆಯೋ ಅದರಲ್ಲಿ ನಾವು ಖುಷಿ ಪಡಬೇಕು. ಹಾಗೆ ಅದರಲ್ಲಿ ಏನು ಒಳ್ಳೇದು ಮಾಡಬೇಕು, ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಅದನ್ನು ನಾವು ಕಲಿಬೇಕು ಅಷ್ಟೇ. ನಾನೇನು ಕಲಿತಾ ಇದ್ದೀನಿ, ತುಂಬ ಏನು ಪರ್ಫೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಕಲಿತೀನಿ. ನಮ್ಮ ತಪ್ಪುಗಳಿಂದನೇ ನಾವು ಕಲಿತೀವಲ್ವ. ಹಾಗೆ ಒಂದೊಂದು ಸಲ ತುಂಬ ಸುಸ್ತಾದಾಗ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ ಮನೇಲಿ ಇರೋ ಟೈಮಲ್ಲಿ. ಒಂದು 4 ದಿನ ರಜೆ ಹಾಕಿದ್ರಂತೂ ಮತ್ತೆ ಹೋಗಬಾರ್ದು ಅಂತ ಅನಿಸುತ್ತೆ. ಬಟ್ ಒಂದೊಂದು ಸಲ ಹೋಗ್ತಾ ಇರಬೇಕಾದ್ರೆ ಕೆಲವ್ರದ್ದೆಲ್ಲ ಲೈಫ್ ನೋಡಿದರೆ ಇದು ಬೆಟರ್ ಆಗಿದೆ ಅಂತ ಅನಿಸುತ್ತೆ. ಸೊ ಆಪ್ಷನ್ ಇಲ್ಲ, ಹೇಗೆ ಲೈಫ್ ನಡೀತಾ ಇದೆಯೋ ಹಾಗೆ ನಡ್ಸ್ಕೊಳ್ಬೇಕಾಗತ್ತೆ. ಅದೇ ಒಳ್ಳೆ ರೀತಿಯಿಂದ ನಡ್ಸ್ಕೊಳ್ಬೇಕಾಗತ್ತೆ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ಅದೇ ನಾನು ಹೇಳಿದಾಗೆ ಹೊಸ ಸ್ಟೆಪ್ನ ಇಡ್ತಾಯಿದ್ದೀನಿ. ಹೊಸ ಸ್ಟೆಪ್ಸ್ ಅಂತ ಹೇಳಿದರೆ ನಾನೇನು ಡಿಸೈಡ್ ಮಾಡಿದ್ದೀನಿ, ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಹೊಸ ಟ್ರೈಪಾಡ್ ತೊಗೊಂಡಿದ್ದೀನಿ, ಗುಡ್ ಕ್ವಾಲಿಟಿದು. ಅದಲ್ಲದೆ ಇವಾಗ ಅದರಿಂದನೇ ಇವಾಗ ಫಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಇನ್ನೂ ಕಲಿತಾ ಇದ್ದೀನಿ ಅದನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಅದೆಲ್ಲ ಅಂಥೇಳಿ. ಸೊ ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ನಂದು ಪಲ್ಯ ಕೂಡ ರೆಡಿ ಆಯಿತು. ಅದು ಬೆಂದ ತಕ್ಷಣ ನಾನು ಎಂಡಲ್ಲಿ ಸ್ವಲ್ಪ ಕಾಯಿ ತುರಿನ ಕೂಡ ಹಾಕಿದ್ದೆ. ಪಲ್ಯಗೆ ಜಾಸ್ತಿ ಮಸಾಲೆ ಏನೂ ಹಾಕಲಿಲ್ಲ. ಅರಿಶಿಣ, ಉಪ್ಪು, ಖಾರದ ಪುಡಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ಮಸಾಲೆ ಹಾಕಲಿಲ್ಲ. ಸೂಪರ್ ಪಲ್ಯ ಆಗಿತ್ತು.
ಅದಾದಮೇಲೆ ಬೇಳೆ ಕೂಡ ಬೆಂದಿತ್ತು. ಅದಕ್ಕೆ ಬೆಂದ ನಂತರ ನಾನು ಟೊಮೆಟೊ ಹಸಿಮೆಣಸಿನ್ಕಾಯಿ ಹಾಕಿ ಕುದಿಸಿದ್ದೆ, ಸ್ವಲ್ಪ ನೀರು ಹಾಕಿ. ಅದಾದಮೇಲೆ ಒಗ್ಗರಣೆ ಕೊಟ್ಟಿದ್ದೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಅಷ್ಟೇ ಒಗ್ಗರಣೆ ಕೊಟ್ಟಿದ್ದು. ಸಿಂಪಲ್ ಬೇಳೆ ಸಾರು, ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೆ ಜಾಸ್ತಿ ಮಸಾಲೆ ಅದೆಲ್ಲ ಹಾಕಲಿಲ್ಲ. ನಿಜವಾಗ್ಲೂ ಈ ಊಟ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಯಾವ ಹೋಟ್ಲಿಗೆ ಹೋದರೂ ಒಂಥರ ತೃಪ್ತಿ ಸಿಗುತ್ತೆ ಅಂತ ಹೇಳ್ತೀವಲ್ವ, ಆ ಥರ ಊಟ ಅಂತ ಹೇಳ್ಬೋದು. ಇವಾಗ ಅನ್ನ ಸಾರು ಪಲ್ಯ ಎಲ್ಲ ರೆಡಿ ಆಯಿತು. ಹಪ್ಪಳ ಫ್ರೈ ಮಾಡ್ತಾಯಿದ್ದೀನಿ. ಹಪ್ಪಳ ಆ್ಯಕ್ಚುಲಿ ನಾನು ಫ್ರೈ ಮಾಡೋದು ಸ್ವಲ್ಪ ಕಡಿಮೆ. ಇದು ಊರಿಂದ ಮಾಡ್ಕೊಂಡು ಬಂದಿರೋ ಹಪ್ಪಳ ಸೂಪರಾಗಿತ್ತು. ಉದ್ದಿನ ಬೇಳೆಯಿಂದ ಮಾಡಿರೋದು. ನಂಗೆ ತುಂಬ ಇಷ್ಟ ಖಾರದ ಹಪ್ಪಳ. ಆ ವೈಟ್ ಹಪ್ಪಳ ಏನಿದೆ, ಮಕ್ಕಳು ಖಾರದ ಹಪ್ಪಳ ತಿನ್ನಲ್ಲ, ಅದಕ್ಕೆ ಅವ್ರಿಗೋಸ್ಕರ ವೈಟ್ ಹಪ್ಪಳ ತರಿಸ್ತೀನಿ, ಅದನ್ನೇ ಫ್ರೈ ಮಾಡ್ತೀನಿ. ಅದು ಕೇರಳದವರು ಯೂಸ್ ಮಾಡ್ತಾರಲ್ಲ, ಏನು ಹೇಳ್ತಾರೆ ಅದಕ್ಕೆ, ಆ ಹಪ್ಪಳಕ್ಕೆ ಹಾಕಿದರೆ ದಪ್ಪ ಆಗಿಬಿಡುತ್ತೆ, ಆ ಹಪ್ಪಳ ಅದು ಆಯಿಲಲ್ಲೇ ಫ್ರೈ ಮಾಡಬೇಕಾಗತ್ತೆ. ಬಟ್ ನಾನು ಊರಲ್ಲಿ ಮಾಡ್ಕೊಂಡಿರೋ ಹಪ್ಪಳ ಏನಿದೆ ಅದನ್ನು ನಾನು ಸುಡ್ತೀನಿ, ಚೆನ್ನಾಗಿರುತ್ತೆ. ಬಟ್ ಇವಾಗ ಮಕ್ಕಳಿಗೋಸ್ಕರ ಆಯಿಲ್ ಬಿಸಿ ಮಾಡಿದ್ದೀನಲ್ವ ಫ್ರೈ ಮಾಡೋದಕ್ಕೆ, ಅದಕ್ಕೆ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ತೆಗೆದುಕೊಳ್ತೀನಿ. ಇದೇನು ಎಣ್ಣೆ ಎಲ್ಲ ತುಂಬ ಹೀರ್ಕೊಳ್ಳೋದಿಲ್ಲ. ಇದಕ್ಕೆ ಉದ್ದಿನಬೇಳೆ, ಆಮೇಲೆ ಐ ಥಿಂಕ್ ಅಕ್ಕಿ ಯೂಸ್ ಮಾಡಿದ್ದು, ಆಮೇಲೆ ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದು. ಅದನ್ನೆಲ್ಲ ಹಾಕಿ ಏನು ಮಾಡಿದರು, ಚಿಕ್ಕಮ್ಮ ಮಾಡಿಕೊಟ್ಟಿದ್ರು. ನಂಗೆ ಗೊತ್ತಿಲ್ಲ ಹೇಗೆ ಮಾಡಿರೋದು ಅಂತೇಳಿ ಪರ್ಫೆಕ್ಟಾಗಿ. ಬಟ್ ಕಲ್ತ್ಕೊಳ್ಬೇಕು ಹೇಗೆ ಮಾಡೋದು ಅಂತೇಳಿ. ನನಗೆ ಈ ಹಪ್ಪಳ ಪರ್ಸ್ನಲಿ ನನಗೆ ತುಂಬಾ ಇಷ್ಟ. ನನಗೆ ಅಂಗಡಿದು ಯಾವ್ದು ತೊಗೊಂಡ್ರು ಕೂಡ ನನಗೆ ಈ ಟೇಸ್ಟ್ ಸಿಗಲಿಲ್ಲ. ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ಹಪ್ಪಳ. ಅದಕ್ಕೆ ನಾನು ಯಾವಾಗಲೂ ಏನಿಲ್ಲದೆ ಇದ್ರೂ ಪರವಾಗಿಲ್ಲ, ಅನ್ನ ಮೊಸರು ಇದೊಂದು ಹಪ್ಪಳ ಸುಟ್ಕೊಂಡು ತಿಂದುಬಿಡ್ತೀನಿ, ಚೆನ್ನಾಗಿ ಅನಿಸುತ್ತೆ. ಇವಾಗ ಹಪ್ಪಳ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನದ ಜೊತೆ ಬಿಸಿ ಬಿಸಿ ಬೇಳೆ ಸಾರು. ಅನ್ನ ನಾನು ಲಾಸ್ಟಲ್ಲಿ ಮಾಡ್ಕೊಳ್ತೀನಿ ಆ್ಯಕ್ಚುಲಿ. ರೀಸನ್ ಏನಂದರೆ, ಏನು ಬಿಸಿ ಇಲ್ಲದೆ ಇದ್ದರೂ ಅನ್ನ ಸ್ವಲ್ಪ ಬಿಸಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಊಟ ಮಾಡೋದಕ್ಕೆ. ಅದಕ್ಕೆ ಅನ್ನ ಲಾಸ್ಟಲ್ಲಿ ಊಟ ಮಾಡಬೇಕಿದ್ರೆ, ಅನ್ನ ಏನು ಕುಕ್ಕರಲ್ಲಿ ಬೇಗ ಆಗಿಬಿಡುತ್ತಲ್ವ, ಸೊ ಅದಕ್ಕೆ ಅನ್ನ ಮಾಡಿಕೊಂಡು ಇವಾಗ ಮೇಲ್ಗಡೆಯಿಂದ ಬೇಳೆ ಸಾರು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೂಪರ್ ಟೇಸ್ಟ್ ಡಬಲ್ ಆಗುತ್ತೆ. ಒಂದು ಸ್ವಲ್ಪ ತುಪ್ಪ, ಆಮೇಲೆ ನಾನು ಮಾಡಿರೋ ಪಲ್ಯ, ಆಲೂಗಡ್ಡೆ ಮತ್ತು ಗವಾರ್ ಪಲ್ಯ, ಅದ್ರ ಜೊತೆಗೆ ಖಾರದ ಹಪ್ಪಳ, ಆಮೇಲೆ ಒಂದು ಗ್ಲಾಸ್ ಮಜ್ಜಿಗೆ. ಪರ್ಫೆಕ್ಟ್ ಲಂಚ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ ಈ ಥರ ಊಟ ಮಾಡಿದಾಗ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಸಿಂಪಲ್ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನನಗೆ ಒಂದು 50-100 ಜನ ನೋಡಿದರೂ ಪರವಾಗಿಲ್ಲ, ಬಟ್ ಸಪೋರ್ಟ್ ಇರೋ ತನಕ ನಾನು ಮಾಡ್ತಾನೆ ಇರ್ತೀನಿ.